ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ತಮ್ಲೈನ್ ನೋಡಿ ನಿಮಗೆಲ್ರಿಗೂ ಶಾಕ್ ಆಗಿದೆಯಾ? ಏನಾಯಿತು ಅಂತ ಬನ್ನಿ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಇದು ನನ್ನ ಚಾನಲ್ ಅಂತೂ ಅಲ್ಲ, ಡಿಲೀಟ್ ಆಗಿರೋದು ನನ್ನ ಫ್ರೆಂಡ್ಸ್ ಚಾನಲು. ನಾನು ಲೈವಿಗೆ ಬರ್ತಾಯಿದ್ರು, ನಾನು ವೀಡಿಯೋ ನೋಡ್ತಾಯಿದ್ದೆ. ಪ್ರತಿ ಒಂದು ವೀಡಿಯೋಗೂ ಕಮೆಂಟ್ ಮಾಡ್ತಾಯಿದ್ರು. ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡ್ತಾಯಿದ್ರು. ದೊಡ್ಡ ವೀಡಿಯೋ, ಶಾರ್ಟ್ಸ್ ವೀಡಿಯೋ ಮತ್ತು ಪೋಸ್ಟು ಎಲ್ಲದಕ್ಕೂ ಕೂಡ ನನಗೆ ಕಮೆಂಟ್ ಮಾಡ್ತಾಯಿದ್ರು. ಇನ್ಸ್ಟಾಗ್ರಾಮಲ್ಲೂ ಕೂಡ ಅವರು ನನಗೆ ನನ್ನ ವೀಡಿಯೋಗೆ ಕಮೆಂಟ್ ಮಾಡ್ತಾಯಿದ್ರು, ಶೇರ್ ಮಾಡ್ತಾಯಿದ್ರು. ಈ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ಮತ್ತು ಅವ್ರ ಚಾನಲನ್ನು ನಾನು ಕೂಡ ನನ್ನ ಚಾನಲಲ್ಲಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದೆ. ಅವ್ರ ಚಾನಲಲ್ಲಿ ವಿಡಿಯೋ ವೈರಲ್ ಆಗ್ತಾಯಿಲ್ಲ ಮತ್ತು ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ. ಅವ್ರಿಗೆ ಲೈವ್ಗಳಲ್ಲಿ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ದೆ. ಸಂಜನಾ ಧೃತಿ ಅಂತ ಯೂಟ್ಯೂಬ್ ಚಾನಲು ಅವ್ರದ್ದು ನಾನು ವಿಡಿಯೋ ನೋಡ್ತಾಯಿದ್ದೆ, ಸಪೋರ್ಟ್ ಮಾಡ್ತಾಯಿದ್ದೆ. ಅವ್ರ ಚಾನಲ್ ಡಿಲೀಟ್ ಆಗಿದೆ. ಯಾಕೆ, ಏನಾಯಿತು ಅಂತ ನಾನು ಡೀಟೇಲಾಗಿ ಕೊಡ್ತೀನಿ. ಸ್ವಲ್ಪ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಹಾಗೆ ಈ ರೀತಿ ವಿಡಿಯೋ ಮಾಡೋರು ಕೂಡ ಸರಿಪಡಿಸ್ಕೋಬೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಅವ್ರ ವಿಡಿಯೋ ದೊಡ್ಡ ವಿಡಿಯೋ, ಒಂದು 50-60 ವ್ಯೂಸ್ ಬರ್ತಾಯಿತ್ತು. ಸುಮಾರು 1 ವರ್ಷ ಮೇಲೆ ಆಗಿತ್ತು ಅವ್ರ ಚಾನಲ್ ಓಪನ್ ಆಗಿ. ಹೀಗೆ ಲೈವ್ ಕೂಡ ಮಾಡ್ತಾಯಿದ್ರು. ಲೈವಲ್ಲೂ ಅಷ್ಟೇ ಯಾರೋ ಒಬ್ಬರು ಇಬ್ಬರು ಅಷ್ಟೇ ಹೋಗಿ ಸಪೋರ್ಟ್ ಕೊಡ್ತಿದ್ರು. ಹಾಗಾಗಿ ಅವ್ರಿಗೆ ವಾಚ್ ಅವ್ರು ತೊಗೊಳ್ಳೋದು ತುಂಬಾ ಕಷ್ಟ ಆಗಿತ್ತು. ತುಂಬ ದಿನ ಆದಮೇಲೆ, 1 ವರ್ಷ ಆದಮೇಲೆ ಬಿಗ್ ಬಾಸ್ದೊಂದು ವಿಡಿಯೋ ಹಾಕಿದ್ರು. ಬಿಗ್ ಬಾಸ್ದೊಂದು ವಿಡಿಯೋ ಹಾಕಿದ್ದು ಏನಾಯಿತು ಅಂದರೆ, ಒಂದು 13 ಲಕ್ಷ ಹೋಗ್ತು ಮತ್ತು ಇನ್ನೊಂದು 20 ಲಕ್ಷ ಹೋಗ್ತು. ಯೂಟ್ಯೂಬ್ ವೈರಲ್ ಕೊಟ್ಟಿದೆ. ಮಾನಿಟೈಸನ್ಗೂ ಅಪ್ಲೈ ಬಂದಿದೆ. ಮಾನಿಟೈಸನ್ ಅಪ್ಲೈ ಮಾಡಬೇಕಿತ್ತು. ನಾಳೆಗೆ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ಅವರು, ಹುಷಾರಿರಲಿಲ್ವಂತೆ ಅವ್ರಿಗೆ. ನೋಡಿದರೆ ವಿಡಿಯೋ ವೈರಲ್ ಆಗ್ತಿತ್ತಲ್ವ, ಗಂಟೆಗೂ ಕೂಡ ವೈರಲ್ ಆಗ್ತಿತ್ತು. ಅದೊಂದು ಕಡೆ ತುಂಬಾ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಇವಾಗ ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅವರು ತುಂಬಾ ಖುಷಿಪಟ್ಟಿದ್ದಾರೆ. ಹಾಗೆ ಅವ್ರ ಯಜಮಾನ್ರಿಗೂ ಕೂಡ ವಿಡಿಯೋ ಎಲ್ಲ ತೋರಿಸಿದ್ದಾರೆ, ವೈರಲ್ ಆಗಿದೆ ಅಂತ ಹೇಳಿ. ಮತ್ತು ಶಾರ್ಟ್ಸ್ ಕೂಡ 13 ಲಕ್ಷ ಈ ಥರ ಎಲ್ಲ ವೈರಲ್ ಆಗಿದೆ. ಆವಾಗ ಅವರು ತುಂಬಾ ಇದು ಮಾಡಿದ್ದಾರೆ, ಖುಷಿಪಟ್ಟಿದ್ದಾರೆ. ನನಗೂ ಕೂಡ ಫೋನ್ ಮಾಡಿ ಹೇಳಿದ್ರು, ಅಕ್ಕ ಈ ಥರ ವೈರಲ್ ಆಗಿದೆ, ನನ್ನ ಚಾನಲ್ ಚೆಕ್ ಮಾಡಿದ್ರು. ನಾನು ಚೆಕ್ ಮಾಡಿದ್ದೀನಿ, ಹಾಕ್ಬಾರ್ದಾಗಿತ್ತು ಅಂತ ನಾನು ಒಂದು ಮಾತು ಹೇಳಿದ್ದೆ ಅವ್ರಿಗೆ. ಇಲ್ಲ ಅಕ್ಕ, ಯಾವುದೇ ಕಾಪಿ ರೈಟು ಏನೂ ಬಂದಿಲ್ಲ, ಕಾಪಿ ಸ್ಟ್ರೈಕ್ ಬಂದಿಲ್ಲ, ಕಾಪಿ ರೈಟ್ ಬಂದಿಲ್ಲ ಅಕ್ಕ, ಏನೂ ಇಲ್ಲ ಅಂತ ಹೇಳಿದ್ರು. ನಾನು ಕೂಡ ಒಂದು ಬಿಗ್ ಬಾಸ್ದು ವಿಡಿಯೋ ಹಾಕಿದ್ದೆ, ನನಗೆ ಅದಕ್ಕೆ ಕಾಪಿ ಸ್ಟ್ರೈಕ್ ಬಂದಿತ್ತು. 4 ತಿಂಗಳು ಟೈಮ್ ತೊಗೊಂಡಿತ್ತು ನನ್ನ ಚಾನಲ್ನಲ್ಲಿ ಅಂತಲೂ ಕೂಡ ನಾನು ಅವ್ರಿಗೆ ತಿಳಿಸಿ ಹೇಳಿದೆ. ಆದರೆ ಅವರು ವೈರಲ್ ಕೊಟ್ಟಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಸುಮ್ಮನೆ ಆದೆ. ಮಾರನೆಗೆ ಸಂಜೆ ಕೂಡ ಫೋನ್ ಮಾಡಿದರು, ಅಕ್ಕ ವಿಡಿಯೋ ಹೋಗ್ತಾ ಇದೆ ಕಣಕ್ಕ, ಚೆಕ್ ಮಾಡಿ ಬೇಕಾದ್ರೆ ಅಂತ ಹೇಳಿದ್ರು. ಹೌದು, ನಾನು ಕೂಡ ನೋಡಿಬಿಟ್ಟು ಮತ್ತೆ ಫೋನ್ ಮಾಡಿದೆ. ಹೌದು, ವಿಡಿಯೋ ವೈರಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಗಂಟೆಗೆ ಒಂದು ವಿಡಿಯೋಗೆ 10,000 ಮೇಲೆ ಲೈಕ್ ಬಂದಿದೆ, ಕಮೆಂಟು 100 ಕಮೆಂಟ್ ಬಂದಿದೆ. ತುಂಬ ಅವ್ರಿಗೆ ತುಂಬಾ ಖುಷಿಪಟ್ಟರು. ಯಾಕಂದರೆ ಯಾವ ವಿಡಿಯೋಗೂ ಇಷ್ಟು ಲೈಕ್ ಬಂದಿಲ್ಲ, ಅವ್ರ ವಿಡಿಯೋಗೆ ಒಂದು 50 ಲೈಕು ಕೂಡ ಬಂದಿರಲಿಲ್ಲ. ಯಾವ ಶಾರ್ಟ್ಸ್ ವಿಡಿಯೋಗೂ ಕೂಡ 50 ಲೈಕು ಕೂಡ ಬಂದಿಲ್ಲ. ಆದರೆ ಈ ವಿಡಿಯೋಗೆ ಇಷ್ಟೊಂದು ಲೈಕು, ಕಮೆಂಟು ಪ್ರತಿಯೊಂದು ಎಲ್ಲ ಬಂದಿದ್ದು ಅವ್ರಿಗೆ ತುಂಬಾ ಖುಷಿ ಆಯಿತು. ಅವರು ಮಿಸ್ಟೇಕ್ ಏನು ಮಾಡಿದ್ದಾರೆ ಅಂತಂದರೆ, ಮೊದಲು ಬಿಗ್ ಬಾಸ್ ವಿಡಿಯೋ ಹಾಕ್ಬೇಕಾದ್ರೆ ನಾವು ಬರೀ ಫೋಟೋಸ್ಗಳ್ನ ತಗೊಂಡು ಅದನ್ನು ನಾವು ಸೆಟ್ ಮಾಡಿಕೊಂಡು ನಮ್ಮ ವಾಯ್ಸ್ ಪ್ರಕಾರ ನಾವು ವಿಡಿಯೋ ಮಾಡಬೇಕಿತ್ತು. ಆದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ, ಟಿ ವಿಲಿ ವಿನ್ನರ್ಸ್ನ ಅಲೌನ್ಸ್ ಮಾಡೋದನ್ನು ವಿಡಿಯೋ ಮಾಡಿಕೊಂಡು ಅಪ್ಲೈ ಮಾಡಿಬಿಟ್ಟಿದ್ದಾರೆ. ಒಕ್ಕಳಿ ಒಂದು ಸೈಡ್ ಅದು ವಿಡಿಯೋ ಹೋಗ್ತಿರೋ, ಒಂದು ಸೈಡ್ ಇವರು ಮಾತಾಡಿದರೂ ಕೂಡ ಯಾವುದೇ ಪ್ರಾಬ್ಲಮ್ ಆಗ್ತಿರಲಿಲ್ಲ ಅಂತ ಅನಿಸುತ್ತೆ. ಆದರೆ ಇವರು ಡೈರೆಕ್ಟಾಗಿ ಅಪ್ಲೋಡ್ ಮಾಡಿರೋದ್ರಿಂದ ಅದು ಪ್ರಾಬ್ಲಮ್ ಆಗಿದೆ. ಯಾಕಂದರೆ ಇದು ನಂದು ಒಂದು ಅನುಭವದ ಮಾತು. ಯಾಕಂದರೆ ನಾನು ಕೂಡ 2 ಚಾನಲ್ನ ಕಳ್ಕೊಂಡಿದ್ದೀನಿ. ಬೈ ಮಿಸ್ಟೇಕ್ ಬೇರೆಯವ್ರ ಮುಖಾಂತರ ಒಂದು ಮಿಸ್ಟೇಕ್ ಮಾಡಿ ಅವ್ರ ಕಡೆಯಿಂದ ಒಂದು ಚಾನಲ್ನ ಕಳ್ಕೊಂಡೆ. $80 ಆಗಿತ್ತು. $80 ಆಗಿದ್ದಾಗ ನಾನು ಆ ಚಾನಲ್ನ ಕಳ್ಕೊಂಡೆ. ಇನ್ನೊಂದು ಚಾನಲ್ನ ಕೂಡ ಅದು ನಾನು ಬಿಗ್ ಬಾಸ್ ವಿಡಿಯೋ ಹಾಕಿದೆ. ಹನುಮಂತಂದು ಧನ್ರಾಜ್ದು 2 ಕಾಮಿಡಿ ವಿಡಿಯೋನ ಹಾಕಿದೆ. ಅದು ಕೂಡ ನನಗೆ ಒಂದು ನೈಟಲ್ಲಿ ಲಕ್ಷಗಟ್ಟಲೆ ವ್ಯೂಸ್ ಬಂದಿತ್ತು. ನಾನು ತುಂಬಾ ಖುಷಿಪಟ್ಟಿದ್ದೆ, ನಾನು ಕೂಡ ಇದೇ ಥರನೇ. ಆದರೆ ನನಗೆ 1 ವಾರದ ಒಳಗಡೆ ಅದು ಕಾಪಿ ಸ್ಟ್ರೈಕ್ ಬಂದು
ಪ್ರಾಬ್ಲಮ್ ಆಯಿತು. ಹಾಗಾಗಿ ನಾನು ಆ ಚಾನಲ್ನ ಡಿಲೀಟ್ ಮಾಡಿದೆ. ಅದೇ ಡಿಲೀಟ್ ಆಗಿರಲಿಲ್ಲ, ನಾನೇ ಡಿಲೀಟ್ ಮಾಡಿದೆ. ಕಾಪಿ ಸ್ಟ್ರೈಕ್ ಬಂದರೆ ಪ್ರಯೋಜನ ಇಲ್ಲ ಅಂತಾರಲ್ಲ ಅಂತ ಹೇಳಿಬಿಟ್ಟು ನಾನು ಕೂಡ ಅದನ್ನು ಡಿಲೀಟ್ ಮಾಡಿದೆ. ಹಾಗಾಗಿ 2 ಚಾನಲ್ದು ಅನುಭವ ಕೂಡ ನನಗಾಗಿದ್ದರಿಂದ ಅವ್ರಿಗೆ ನಾನು ಹೇಳಿದೆ ಆ ರೀತಿ. ಏನೂ ಇಲ್ಲ ಅಂತ ಹೇಳಿದ್ಮೇಲೆ ನಾನು ಕೂಡ ಸುಮ್ಮನೆ ಆಗೋದೆ. ಆಮೇಲೆ ಮಾರನೆಗೆ ಅವರೇ ಫೋನ್ ಮಾಡಿಬಿಟ್ಟು, ಅಕ್ಕ ನನ್ನ ಚಾನಲ್ ಯೂಟ್ಯೂಬೇ ಕಾಣಿಸ್ತಾ ಇಲ್ಲ ಅಕ್ಕ, ಸ್ವಲ್ಪ ಚೆಕ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನಾನು ಚಾನಲ್ನ ಸರ್ಚ್ ಮಾಡಿದೆ, ಚಾನಲ್ ಕೂಡ ಸಿಕ್ಕಲಿಲ್ಲ. ಮತ್ತು ಅವರು ಒಂದು ಲಿಂಕನ್ನ ಕಳಿಸಿದ್ರು ವೀಡಿಯೋದು ನನಗೆ. ಆ ವಿಡಿಯೋ ಲಿಂಕ್ನು ಕೂಡ ನಾನು ಪ್ರೆಸ್ ಮಾಡಿ ನೋಡಿದೆ. ಆ ವಿಡಿಯೋ ಇದೇ ಬರಲಿಲ್ಲ, ಯಾಕಂದರೆ ಚಾನಲೇ ಬರಲಿಲ್ಲ ಅವ್ರದ್ದು. ಮತ್ತು ನಾನು ಒಂದು 2-3 ಕ್ರಿಯೇಟರ್ಸ್ ಅವ್ರಿಗೆ ಆ ಚಾನಲ್ದು ಇದನ್ನು ಕೊಟ್ಟಿದ್ದೆ ನಾನು ಡೀಟೇಲ್ಸ್ನ. ಅವ್ರು ನನಗೆ ಮೊದಲು ಒಂದು ಸತಿ ನನ್ನ ಚಾನಲಿಗೆ ಪ್ರಮೋಷನ್ ಮಾಡಿ ಅಂತ ಹೇಳಿದಾಗ ನನಗೆ ಡೀಟೇಲ್ಸ್ನ ನಾನು ಇಟ್ಕೊಂಡಿದ್ದೆ. ಆ ಡೀಟೇಲ್ಸ್ನ ನಾನು ಕಳಿಸಿದೆ. ಅವರು ಕೂಡ ಚಾನಲ್ಲು ಇಲ್ಲ ಹೋಗಿಬಿಟ್ಟಿದೆ ಅಂತಲೇ ಹೇಳಿದ್ರು. ಈ ರೀತಿಯಾಗಿ ಚಾನಲ್ ಮಿಸ್ಟೇಕಾಗಿ ಡಿಲೀಟ್ ಆಗಿದೆ. ಇನ್ನೊಂದು ಧಾರಾವಾಹಿದು ವಿಡಿಯೋ ಕೂಡ ಏನೋ ಹಾಕಿದ್ರು ಅನಿಸುತ್ತೆ ಅವರು. ಈ ಧಾರಾವಾಹಿ ವಿಡಿಯೋ ಮಾಡೋರು ಮತ್ತು ಬಿಗ್ ಬಾಸ್ ವಿಡಿಯೋ ಮಾಡೋ ಅಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಕೂಡ ಇದು ವಿಡಿಯೋ ಹಾಕಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಒಂದು ಅನುಭವನ ಆಗಿರೋದಕ್ಕೆ ಇವತ್ತಿನ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಬೇರೆಯವರು ಆಗ್ತಿದ್ದಾರೆ ಅದಕ್ಕೋಸ್ಕರನೇ ಇವರು ವಿಡಿಯೋ ಮಾಡಿದ್ದಾರೆ ಅಂತ ತಪ್ಪು ತಿಳ್ಕೊಬೇಡಿ. ಅವರವರ ಒಂದು ಏನು ಹೇಳ್ತಾರೆ ಸಮಯ, ಅವರವರ ಸಮಯದ ಅದೃಷ್ಟ ಅದು. ಒಬ್ಬೊಬ್ಬರು ಚಾನಲ್ ಪ್ರಾಬ್ಲಮ್ ಆಗುತ್ತೆ, ಒಬ್ಬೊಬ್ಬರು ಚಾನಲ್ ವೈರಲ್ ಕೊಡುತ್ತೆ, ಒಬ್ಬೊಬ್ರದ್ದು ಒಂದೊಂದು ಥರ ಇದಾಗುತ್ತೆ. ಇವ್ರದ್ದು ಚಾನಲ್ಲು ವೈರಲ್ ಆಗಿತ್ತು ಅಷ್ಟು. ಆಮೇಲೆ ಸಬ್ಸ್ಕ್ರೈಬ್ ಕೂಡ ಎಷ್ಟು ಸಬ್ಸ್ಕ್ರೈಬ್ ಬಂದಿತ್ತು ಒಂದು ದಿನಕ್ಕೆ. ಅವರು 1,000 ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ 1 ವರ್ಷ ಟೈಮ್ ತೊಗೊಂಡಿದ್ದಾರೆ. ಇದು ನಿಜವಾಗ್ಲೂ ಸುಮಾರು 10,000ನೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು, ಅಷ್ಟು ಸಬ್ಸ್ಕ್ರೈಬ್ ಬಂದಿತ್ತು. ಹಾಗಾಗಿ ಚಾನಲ್ಲು ವಿಡಿಯೋ ವೈರಲ್ ಆಗಿದ್ದು ಈ ಥರ ಆಯಿತು. ಅದಕ್ಕೋಸ್ಕರನೇ ನಾನು ಒಂದು ಸಣ್ಣ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಇದು ನಾನು ಅವ್ರನ್ನ ಪರ್ಮಿಷನ್ನು ಕೂಡ ನಾನು ತೊಗೊಂಡಿಲ್ಲ ಈ ವಿಡಿಯೋ ಮಾಡಬೇಕಾದ್ರೆ, ಯಾಕಂದರೆ ನನಗೆ ಗೊತ್ತಿರೋದ್ರಿಂದ. ಅವರು ಕೂಡ ನನಗೆ ಮೊದಲೇ ನಾನು ಒಂದಿನ ಹೇಳಿದ್ದು ರೀತಿಗೆ ಅವ್ರು ಹೇಳಿದ್ರು, ಹೌದು ಅಕ್ಕ ನಿಮ್ಮ ಹೇಳಿದ್ಮೇಲೆ ಆದರೂ ನಾನು ಅದನ್ನು ವೀಡಿಯೋನ ಪ್ರೈವೇಟ್ ಮಾಡಬೇಕಿತ್ತು ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಬೇರೆ ಯಾವುದೇ ಉದ್ದೇಶಕ್ಕಾಗಲಿ ಇಲ್ಲ, ಸ್ವಲ್ಪ ನಮ್ಮ ಚಾನಲ್ನ ನಾವು ಯಾವ ರೀತಿ ಜಾಗೃತೆಯಿಂದ ನೋಡ್ಕೋಬೇಕು ಅನ್ನೋದಕ್ಕೋಸ್ಕರನೇ ಈ ವಿಡಿಯೋನ ಮಾಡಿದ್ದೀನಿ. ಯಾಕಂದರೆ 1 ವರ್ಷ ಕಷ್ಟಪಟ್ಟು ಅವರು 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಅವ್ರಿಗೆ ಮಾತ್ರ ಗೊತ್ತಿದೆ. ಇವಾಗೆಲ್ಲ ಶಾರ್ಟ್ಸ್ ವಿಡಿಯೋ ಹಾಕಿದಾಗ ವೈರಲ್ ಆದರೆ ಅದರಿಂದ ಬರುತ್ತೆ. ಆದರೆ ಅವ್ರದ್ದು ಯಾವುದೂ ಶಾರ್ಟ್ಸ್ ವಿಡಿಯೋ ಕೂಡ ವೈರಲ್ ಆಗಿರಲಿಲ್ಲ. 1,000, 2,000, 5,000 ಅಷ್ಟೇ ಇದಾಗಿದ್ದು, 1-2 ಅಷ್ಟೇ ಬರ್ತಿದ್ದಿದ್ದು. ಆದರೆ ಸಡನ್ಲಿ ಈ ಥರ ವೈರಲ್ ಆಗಿ ಇಷ್ಟೊಂದು ಸಬ್ಸ್ಕ್ರೈಬ್ ಬಂದು 10,000 ವಾಚ್ ಅವರ್ ಬಂದು ಈ ರೀತಿಯೆಲ್ಲ ಪ್ರಾಬ್ಲಮ್ ಆಗಿದೆ. ಅದಕ್ಕೋಸ್ಕರನೇ ಮುಂದೆ ಮಾಡೋ ಅಂಥವ್ರಿಗೆ ಒಂದು ಸ್ವಲ್ಪ ಸಣ್ಣ ಕ್ಲೂನ ಕೊಟ್ಟಿದ್ದೀನಿ. ಸ್ವಲ್ಪ ಎಚ್ಚರಿಕೆಯಿಂದ ಈ ವಿಡಿಯೋ ಮಾಡಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಯಾರ ಮನಸ್ಸಿಗೂ ಕೂಡ ನೋಯಿಸೋ ಅಂಥ ಕೆಲಸ ಏನಾದರೂ ಈ ವಿಡಿಯೋದಲ್ಲಿ ಆಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಕ್ಷಮೆ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನಾನು ಕ್ಷಮೆನ ಕೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಯಾರಿಗಾದರೂ ಮನಸ್ಸಿಗೆ ನೋವು ಮಾಡಿದರೆ ಕ್ಷಮೆ ಇರಲಿ ಅಂತ ಕೇಳಿ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.